ಹಾಯ್, ಹೇಗಿದ್ದೀರಾ ಎಲ್ಲರೂ? ವೀಡಿಯೋಸ್ ಹಾಕಿ ತುಂಬ ದಿನ ಆಗಿತ್ತು ಅಲ್ವಾ? ಯಾರ್ಯಾರು ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ನನ್ನ ಚಾನಲ್ಗೆ ಹೊಸ್ದಾಗಿ ಬಂದಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ವೀಡಿಯೋಸ್ಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಈ ವಿಡಿಯೋ ಬಂದು ಮದುವೆಗೆ ಶಾಪಿಂಗ್ ಹೋಗಿದ್ವಿ. ನನ್ನ ಜೊತೆ ಇನ್ನೊಬ್ರ ಖುಷಿನ ಮಮತಾ ಇದ್ದೀರಾ, ಚೆನ್ನಾಗಿರೋದು. ಅವರಿಬ್ರು ಫೋಟೋ ತೆಗಿಸ್ತವ್ರೆ, ನಾನು ಸುಮ್ಮನೆ ಕೂತಿದ್ದೀನಿ ಒಬ್ಳೆ. ಬೇಜಾರಾಯ್ತು ನಂಗೆ. ಜೊತೆ ಇದ್ದಿದ್ರೆ ನಾವು ಕಾಮೆಂಟ್ ಮಾಡ್ಕೊಂಡು ಇರ್ಬೋದಿತ್ತು. IAS ಎಕ್ಸಾಮು ಹೆಚ್ಚು ಸ್ಕೂಲ್ ಬಿಟ್ಟು ರೂಟ್ಗೆ ಹೋಗ್ತಾ ಬಸ್ಸಿಗೆ ಬಂದಿದ್ರೆ ಇಷ್ಟೊತ್ತಿಗೆ ಇಲ್ಲಿಂದ ಹಿಂಗ್ ಹೋಗ್ಬೋದಿತ್ತಾ? ಮೇನ್ ಹತ್ರ ಹತ್ರ ಆಗುತ್ತೆ. ಅವರು ಹುಡುಗಿ ಮುಂದೆ ಕಳಿಸ್ತಾರೆ. ಯಾರನ್ನಾದ್ರೂ ಅವ್ರ ಅಪ್ಪ ಅಮ್ಮ ಹುಡುಗಿ ಅಜ್ಜಿ ಅಷ್ಟೇ ಮಲಗಿಸ್ತೀನಿ ಬಾಯ್ಲಿ ಮನೆ ಕಬೇಡ ಸುಮ್ಮನೆ ಆಟ ಮಾಡಿದೆ. ಬೆಳ್ದ ಚಂಗೆ ಬಾರೋ ನೀನು ನಂಗೆ. ಏನ್ ಮಾಡ್ತೀಯಾ? ಮೊಬೈಲಿಂದ ದುಡ್ಡಿಲ್ಲ ಫಾರೆಸ್ಟ್ ಆಗೋಗ್ತದೆ ಮೊಬೈಲು. ಯಾವ ಲೋಕಲ್ ಸೆಟ್ಗಳು ಆಗ್ತಾವ ಅಷ್ಟೇ. ಇದ್ಯಾವುದು Vivo V50 ಮದುವೆ ಹುಡುಗಿನ ಇನ್ನೂ ಪಿಕ್ ಮಾಡಿದ್ವಿ, ಹಂಗಾಗಿ ಮದುವೆ ಹುಡುಗಿನ ಪಿಕ್ ಮಾಡ್ಕೊಂಡು ಅದೇ ಕ್ವಾಲಿಟಿ ಹೇಳ್ಬೇಕಂದ್ರೆ ಇದೆಲ್ಲ ಡೂಪ್ಲಿಕೇಟ್. ಇವಾಗ ಸೆಂಟ್ರ್ ನಮ್ಮ ಕೈ ತೆಗಿನಿಂದ ಮುಖ ನಂಗೊಂದು ಚೆನ್ನಾಗಿರೋದತ್ತೆ. ಹಿಂಗ ಊಟ ಮಾಡಿ ಬೇಡ, ಸಾಕಿದೆ ನಂಗೆ. ಸಾಕ ಸಾಕ ಹುಡುಗೆ ಕೊಡ್ಲೇನಮ್ಮ ಹೊಟ್ಟೆ. ಹಾಯ್ ಮಾಡೋತ್ತೆ. ನೋಡಿ ಫ್ರೆಂಡ್ಸ್, ಮಲ್ಕೊಂಡ್ಲಿ ಬಿಡ. ಫೈನಲಿ ತಾಮ್ಗೊಂಡ್ಲಿಕ್ಕೆ ಬಂದ್ವಿ. ಫಸ್ಟ್ ಇಲ್ಲೊಂದು ಹೋಲ್ಸೇಲ್ ಅಂಗಡಿ ಇದೆ ಬಟ್ಟೆದು, ಅಂದರೆ ಹೋಲ್ಸೇಲು ಕೊಡ್ತಾರೆ, ರಿಟೇಲು ಕೊಡ್ತಾರೆ. ಆ ಬಟ್ಟೆ ಶಾಪಿಗೆ ಬಂದ್ವಿ. ಬಟ್ ಅವರು ವೆಡ್ಡಿಂಗ್ ಇದಕ್ಕೆ ತೋರಿಸೋದಕ್ಕೆ ಸ್ವಲ್ಪ ರಿಫ್ಯೂಸ್ ಮಾಡ್ತಿದ್ರು, ಕಸ್ಟಮರ್ಸ್ ಕೂಡ ಇದ್ದರು, ಹಂಗಾಗಿ ಅನಿಸುತ್ತೆ. ನಾವು ಹಂಗೂ ಸ್ವಲ್ಪ ತೋರಿಸಿ ಅಂತ ಕೇಳಿದ್ರು ಸಹ ಅವರು ನಮಗೇನಷ್ಟು ಟೈಮು ಕೊಡಲಿಲ್ಲ ಮತ್ತು ಕಲೆಕ್ಷನ್ಸು ತೋರಿಸ್ಲಿಲ್ಲ. ಅಂದರೆ ಇಲ್ಲಿ ಕೊಡೋ ಅಂಥವ್ರಿಗೆ, ರಿಟರ್ನ್ ಗಿಫ್ಟ್ ಕೊಡೋರಿಗೆ ಸ್ಯಾರೀಸ್ ಚೆನ್ನಾಗಿತ್ತು. ವೆಡ್ಡಿಂಗ್ ಸ್ಯಾರೀಸ್ ಏನಷ್ಟು ಅಂದರೆ ಸ್ವಲ್ಪ ಕಾಸ್ಟ್ಲಿ ಇತ್ತು, ಹಂಗಾಗಿ ನಾವು ಇಲ್ಲೇನು ಪರ್ಚೇಸ್ ಮಾಡಲಿಲ್ಲ. ರಿಟರ್ನ್ ಬೆಂಗಳೂರಿಗೆ ಹೊರಟ್ವಿ. ಸುಮ್ಮನೆ ಗಂಗಜ್ಜಿ ಮಗಳದು, ಗಂಗಜ್ಜಿ ಅಲ್ಲ. ಇಲ್ಲಿ ನಮ್ಮ ಖುಷಿ ವೀಡಿಯೋಸ್ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ, ಪದೇ ಪದೇ ಅಡ್ಡ ಬರೋನು.
ತುಂಬ ಹಶ್ವಾಗಿತ್ತು. ಹಂಗಾಗಿ ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಹೊರಡೋಣ, ಟೈಮ್ ಆಗಿಬಿಡುತ್ತೆ ಬಟ್ಟೆ ಸೆಲೆಕ್ಷನ್ಗೆ ಅಂತ ಹೇಳಿ ಊಟಕ್ಕೆ ಕೂತ್ಕೊಂಡ್ವಿ. ಬಿಸಿ ಅನ್ನ ಸಾಂಬಾರು ಕೊಟ್ಟಿದ್ರು, ತುಂಬ ಚೆನ್ನಾಗಿತ್ತು. ಮತ್ತು ಅಲ್ಲಿಂದ ನಾವು ಇಲ್ಲಿ ಚಿಕ್ಕಪೇಟೆ ಸ್ಯಾರಿ ಉದ್ಯೋಗ ಅಂತ ಅಲ್ಲೋದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸು. ಬ್ರೈಡಲ್ ಸ್ಯಾರೀಸ್ ಅಂತೂ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿತ್ತು. ಯಾವ್ದು ತೊಗೊಳ್ಳೋದು ಯಾವ್ದು ಬಿಡೋದು ಅನ್ನೋ ಒಂದು ಕನ್ಫ್ಯೂಷನ್ನೂ ಇತ್ತು. ಫಸ್ಟು ಯಾರ್ಯಾರಿಗೆ ಕೊಡಬೇಕು ಅಂತೇಳಿ ಲೀಸ್ಟ್ ಮಾಡಿಕೊಂಡು ಟೋಟಲ್ಲು 15 ಸ್ಯಾರಿ ಅಂದರೆ ಬ್ರೈಡಲ್ ಸ್ಯಾರೀಸ್ ಮಾತ್ರ 15 ತೊಗೊಂಡ್ವಿ ಅನಿಸುತ್ತೆ. ಲಾಸ್ಟಿಗೆ ಒಂದು ಪಿಕ್ ಹಾಕಿದ್ದೀನಲ್ಲ, ಹಾಕಿದ್ದಾರೆ 30 ಸ್ಯಾರಿ. ಅವರು ಅದನ್ನು ಚೂಸ್ ಮಾಡಿಲ್ಲ. ಓಕೆ, ಅಲ್ಲಿಂದ ತೊಗೊಂಡು ನಾವು ಚಿಕ್ಕಪೇಟೆ ಬಂದ್ವಿ. ಅಲ್ಲಿ ನೋಡಿದ್ರೆ ಲೈಟಿಂಗ್ಸು, ಎಲ್ಲಿ ನೋಡಿದ್ರು ಲೈಟಿಂಗ್ಸು ಮತ್ತು ಜನ, ಟ್ರಾಫಿಕ್ಕು, ಏನು ತೊಗೊಂಡ್ರೆ ಏನು ಬಿಡ್ತೀರ ಅನ್ನೋ ಥರ ಇತ್ತು. ಆಲ್ಮೋಸ್ಟ್ ಚಿಕ್ಕಪೇಟೆ ಯಾವಾಗಲೂ ಹಿಂಗೆ ಇರುತ್ತೆ ಅಂತ. ಅಲ್ಲಿ ಸಹ ನೋಡಿದ್ವಿ, ತೊಗೊಳ್ಳೋಣ ಅಂತ ಬ್ಯಾಂಗಲ್ಸು ಮಮತಾ ತೊಗೊಂಡು ನನ್ನ ಪೇರು. ಬಟ್ ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು. ನಮ್ಮ ಲೋಕಲಲ್ಲೇ ಇದಕ್ಕೆ ತುಮಕೂರು ಪರವಾಗಿಲ್ಲ, ಆ್ಯಂಡ್ ಕಾಸ್ಟು ಕೂಡ ಕಡಿಮೆ ಇರುತ್ತೆ. ಓಕೆ, ಅಲ್ಲೆಲ್ಲ ಮುಗಿಸ್ಕೊಂಡು ನಾವು ಮತ್ತೆ ಬಟ್ಟೆ ಅಂಗಡಿ ಬಂದ್ವಿ. ಅಲ್ಲಿ ಸ್ವಲ್ಪ ಶಾಪ್ ಮಾಡಿದ್ವಿ. ಮತ್ತು ಈ ಸೀರೆ ನೋಡಿದೆ, ನನಗೆ ತುಂಬ ಇಷ್ಟ ಆಗಿತ್ತು. ಮತ್ತು ಮನೆಯಿಂದ ಕಂಬಿ ಕಟ್ಟುತ್ತಿರೋದು ವಿಡಿಯೋ ಕಳಿಸಿದ್ರು. ನಾವು ಮೋಲ್ಡ್ ಹಾಕಬೇಕು ನೆಕ್ಸ್ಟ್ ಡೇ, ಹಂಗಾಗಿ ಅದು ಕೆಲಸ ಮಾಡ್ತಿರೋದು. ಹಾಕಿಸ್ತೀನಿ ನೋಡು, ನಾನು ತರ್ತೀನಿ ಮನೆಯಿಂದ. ಶೂನು ತನ ತನ ಅನ್ಬೇಕೆ. ಶೂ ಟಕ್ ಟಕ್ಕೆ ಅದು ಕೀಲ್ ಕುದ್ರೆ ಕಣಮ್ಮ. ಅಯ್ಯೋ ಕೀಲ್ ಕುದ್ರೆ ಅದು ಕಟ್ಸನ ಬಿಡು, ಕಲ್ ಕಟ್ಸನ, ಕಲ್ಲು ಕಟ್ಸಿರ್ತಾರೆ. ನಾವು ರೋಡಲ್ಲಿ ಮದುವೆ ಮಾಡಲ್ಲ, ಥಿಯೇಟ್ರಲ್ಲಿ ಮಾಡೋದು. ಥಿಯೇಟ್ರಲ್ಲ, ಇದು ಅವನ್ ಮಾತಾಡ್ತಾನೆ. ಅವರು ವೆಲ್ಕಮ್ ಗರ್ಲ್ಸ್, ನಾನು ವೆಲ್ಕಮ್ ಗರ್ಲ್ ಅಲ್ಲ, ಅತ್ತೆ ಮಗಳು. ಆಯ್ತಾ, ನಾನ್ ಮಾಡಕ್ಕಾಗಲ್ಲ ಅವೆಲ್ಲ. ನೀನ್ ಜೀನ್ಸ್ ಹಾಕಿರ್ತೀರ, ನೀನ್ ಅದೇ ಕರೆಕ್ಟಾಗಿ ಸೂಟ್ ಆಗ್ತೀಯಾ. ನಾವು ಟ್ರೆಡಿಷನಲ್ ರೆಡಿ ಆಗಿರ್ತೀವಿ, ಸೊ ನಾವು ಸೂಟ್ ಆಗಲ್ಲ. ಓಡಾಡ್ಬೇಕಾದ್ರೆ ಅಲ್ಲೇನೆ ಅಲ್ಲಾಡ್ತೇವೆ, ಯಾರೇನ್ ಮಾಡಕ್ಕಾಗುತ್ತೆ? ಅಷ್ಟೊಳಕಾಗುತ್ತಾ? ಯಪ್ಪ ದೇವ್ರೆ, ನೀನ್ ಹಂಗೆ ನಡೀತ್ಯಾ? ಕೇಳತ್ತೆ ಅತ್ತೆ, ನೀನ್ ಜೋರ್ ಮಾಡತ್ತೆ. ನೀನ್ ಹೇಳು, ನೀನ್ ಕೂಕಳಕ್ ಸಪೋರ್ಟೇ ಕುಂಡಿ, ಆಯ್ತಾ? ಸಿದ್ಧ ಹೇಳಿದ್ರಾ? ಸಿದ್ಧ ಸೆಟ್ ಹುಡುಗಿ ಹಾಕೊಳ್ಳೋದು, ಸೆಟ್ ಮೇಲೆ ಕೋಟ್ ಹಾಕೋಬೇಕೆ? ನಾನೇ ಗೊತ್ತಾಗ್ಲಿ. ಅಯ್ಯ, ಆ ಕಾಲ 5 ವರ್ಷದ ಹಿಂದೆನೆ ಹೊರಟೋಯ್ತು. ಇದನ್ನ ಮಾಮಂಗ್ ತೋರಿಸಿ ನಿಂಗೆ ಸರಿಯಾಗಿ ಮಾಡಿಸ್ಲಿಲ್ಲ ಅಂದ್ರೆ ಇನ್ ಯಾಕಂತೆ ನಾನು. ಸುಮ್ಮನೆ ಮಾತಾಡ್ಬೇಡಿ, ಕೇಳ್ಸಲ್ಲ. ಈ ಪಕ್ಕ ಹೋದ್ರೆ ಹೋಗುತ್ತೆ. 5 ಕೆಜಿನ
ಬಾಯಿ ಪಡ್ಕೋಬೇಕು ನೀನು ಮನೆಗೆ ಹೋಗೋ ಅಷ್ಟಲ್ಲಿ ಹಂಗೆ ಮಾಡಿ ಕಳಿಸ್ತೀನಿ ನಿನ್ಗೆ. ಗೊಬ್ಬರ ಅಂತಂತೆ. ಈ ಲೈಟಿಂಗ್ಸು ಫಸ್ಟು ವಾಟ್ಸಪ್ ಸ್ಟೇಟಸ್ ಹಾಕ್ದಾಗ ನೋಡ್ತಾ ಇದ್ದೆ, ಬಟ್ ಇದು ಫಸ್ಟ್ ಟೈಮು ಲೈವಾಗಿ ನೋಡಿದ್ದು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಮಧುಗಿರಿಲಿ ಈ ಥರ ಲೈಟಿಂಗ್ಸ್ ಬಿಟ್ಟಿರೋದು. ಕಣ್ಣು ಬಾಯಿ ಬಿಡ್ಕೊಂಡು ನೋಡ್ತಾವಲ್ಲ ನೋಡು. ಅಪ್ಪಿ ಮಾತು ತಗೊಂಡಿಲ್ಲ ಅದಕ್ಕೆ. ಇದಕ್ಕೆ ಹೋಗಿ ಹೇಳತ್ತೆ. ಆಲ್ರೆಡಿ ಲೈಟ್ ಹಾಕಿಲ್ಲ ಅಷ್ಟೇ. ಲೈಟ್ಗಳೆಲ್ಲ ಹಾಕ್ಯವ್ರೆ, ಸ್ವಿಚ್ ಆನ್ ಮಾಡಲ್ಲ. ವೈನ್ಸ್ ಇದ್ರೆ ನಿಲ್ಸಕ್ಕೆ ವೈನ್ಸ್ ಇದ್ರೆ ಸ್ಟಾಪ್. ಯಾಕೆ ಸಾಂಗ್ ಆಫ್ ಮಾಡಿದ್ರೆ ಮುಗ್ದೆ ಹೋಯ್ತು ನಿನ್ ಕಾಟಕ್ಕೆ. ಇದು ಈ ಥರ ಆಡ್ತಿರೋದು ಯಾರು ಅಂತ ತಲೆ ಕೆಡಿಸ್ಕೊತಿದ್ರ. ಇವರು ನಮ್ಮ ಮಾವನ ಹೆಂಡ್ತಿ, ಅಂದರೆ ನಮ್ಮಮ್ಮ ಇದ್ದಾರಲ್ಲ ಅವ್ರ ಅಣ್ಣನ ಹೆಂಡ್ತಿ. ಸ್ವಲ್ಪ ಐಪರು, ಬಟ್ ಓಕೆ. ಇನ್ನೇನು ನಾನೇನು ಬಂದೆ ಮನೆ ಹತ್ರ. ನಾವು ಬರೋ ಅಷ್ಟರಲ್ಲಿ ಆಲ್ರೆಡಿ 11:30 ಅರೌಂಡ್ 12 o'clock ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. Bye. Take care.